ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶ್ರೀ 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 ವೆಂಕಟರಮಣ ಭಟ್ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯ್ತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ ದಶಮಿ ಭಾನುವಾರ ಮೂಲಾ ನಕ್ಷತ್ರ ವರಿಯಾನ್ ಯೋಗ ಭದ್ರಾಕರಣ. ಇದು ಇವತ್ತಿನ ಪಂಚಾಂಗ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾರಥೇನ ದೇವೋ ಜಾತಿ ಭುವನಾ ವಿಪಶ್ಯನ್. ಓಂ ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾ ನಿಷ್ಕ್ರೀತೋ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ವಿಶೇಷವಾಗಿ ಈ ಮಂತ್ರವನ್ನು ಪಠಿಸುವುದರಿಂದ, ಈ ಮಂತ್ರವನ್ನು ಕೇಳೋದರಿಂದ ಇವತ್ತಿನ ದಿವಸ ಭಾನುವಾರದಂದು ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ನಮಗೆ ಅನುಕೂಲ ಆಗತಕ್ಕಂಥದ್ದು ಅಂದರೆ ಏನು, ನಾವು ಅಂದರೆ ಏನು ಸಿಗ್ತದೆ ಅಂತ ನಾವು ತಿಳ್ಕೊಳ್ತೇವೆ. ಅನುಕೂಲ ಅನಾನುಕೂಲ. ಅನುಕೂಲ ಅಂದರೆ ಏನು? ಒಳ್ಳೆಯದಾಗುವಂಥದ್ದು. ಅಂದರೆ ನಮಗೆ ಭಗವಂತನ ಸ್ಮರಣೆ ಮಾಡುವುದರಿಂದ ಒಳ್ಳೆಯದಾಗ್ತದೆ ಅಂತೆ. ನಮಗೆ ಹಣ ಸಿಕ್ಬಿಟ್ರೆ ಒಳ್ಳೆಯದು ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಹಣ ಸಿಕ್ಕಿದ್ರೆ ಅದಕ್ಕಿಂತಲೂ ಮತ್ತು ಇನ್ನೊಂದಿದೆ. ಯಾವುದದು? ಅದು ಆರೋಗ್ಯ. ಒಳ್ಳೆಯ ಆರೋಗ್ಯ ಇದ್ಬಿಟ್ರೆ ಅದೇ ಮಹಾಭಾಗ್ಯ. ನಮಗೆ ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದೇವೆ. ಅದು ಯಾವಾಗ ನಮಗೆ ಗೊತ್ತಾಗ್ತದೆ? ಅನಾರೋಗ್ಯ ಆದಾಗ ಆರೋಗ್ಯದ ಬೆಲೆ ನಮಗೆ ಗೊತ್ತಾಗ್ತದೆ. ಹಾಗೆ ಕೈಯಲ್ಲಿ ಸಂಪತ್ತು ಕಳ್ಕೊಂಡಾಗ ಸಂಪತ್ತಿನ ಅನುಭವ ಆಗ್ತದೆ. ವಸ್ತು ಇಲ್ಲದೆ ಹೋದಾಗ ವಸ್ತುವಿನ ಬೆಲೆ ಗೊತ್ತಾಗ್ತದೆ. ಎಲ್ಲವೂ ಹಾಗೆ. ನಮಗೆ ಭಗವಂತ ಇಷ್ಟು ಒಳ್ಳೆಯ ಶರೀರವನ್ನು ಕೊಟ್ಟಿದ್ದಾನೆ. ಆ ಶರೀರ ಇದ್ದಾಗ ನಮಗದ್ರ ಬೆಲೆ ಗೊತ್ತಾಗೋದಿಲ್ಲ. ಅದರಲ್ಲೂ ಆರೋಗ್ಯವಾಗಿ ಇದ್ದಾಗ ನಮಗೆ ಗೊತ್ತಾಗೋದಿಲ್ಲ. ಸಂಪತ್ತು ಇದ್ದಾಗ ಅದ್ರ ಬೆಲೆ ಕಾರಣ ಏನು ಅಂತಂದರೆ, ಅದಕ್ಕೆ ಸಂಪತ್ತು ಇದ್ದಾಗಲೇ ದಾನ ಮಾಡ್ಕೊಳ್ಬೇಕಂತೆ. ಸಂಪತ್ತು ಇದ್ದಾಗಲೇ ದಾನ ಮಾಡ್ಕೊಳ್ಬೇಕು. ಆರೋಗ್ಯ ಇದ್ದಾಗಲೇ ಭಗವಂತನ ಸ್ಮರಣೆ ಮಾಡ್ಕೊಳ್ಬೇಕು. ಅಥವಾ ಎಲ್ಲರ ಆಧ್ಯಾತ್ಮಿಕವಾದ ಯಾವುದೇ ಕೆಲಸ ಇರ್ಬೋದು ಅಥವಾ ವ್ಯಾವಹಾರಿಕ ಕೆಲಸ ಏನಿದ್ರೂ ಕೂಡ ಆರೋಗ್ಯ ಇದ್ದಾಗಲೇ ಅದನ್ನು ಮಾಡುವಂಥದ್ದು. ಹಾಗೆ ಈ ರೀತಿಯಲ್ಲಿ ನಮಗೆ ವಿಶೇಷವಾಗಿ ಮೊದಲನೇದಾಗಿ ಮೇಷರಾಶಿಯಲ್ಲಿರತಕ್ಕಂಥವರಿಗೆ ಕುಟುಂಬದಲ್ಲಿ ಕಲಹ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಯಾಕಂದರೆ ಭಾನುವಾರ ಆಗಿರೋದ್ರಿಂದ ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲರೂ ಇರ್ತಾರೆ. ಮನೆಯಲ್ಲಿ ಎಲ್ಲರೂ ಇದ್ದಾಗಲೇ ಸ್ವಲ್ಪ ಕಲಹ ಜಾಸ್ತಿ ಆಗತಕ್ಕಂಥದ್ದು. ಅಂದರೆ ನಾವು ಮನೆಯಲ್ಲಿ ಎಲ್ಲರೂ ಇದ್ದಾಗ ಅದನ್ನು ನಾವು ಸಮನ್ವಯದಿಂದ ಸಂಭಾಳಿಸ್ಕೊಂಡು ಹೋಗೋದು ಬಹಳ ಮುಖ್ಯವಂತೆ. ಯಾಕೆಂತಂದರೆ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗಬೇಕು. ಹಿಂದೆ ಮನೆಯಲ್ಲಿ ಯಜಮಾನ ಅಂತ ಇರ್ತಿದ್ರು. ಹಿಂದೆ ಅವಿಭಕ್ತ ಕುಟುಂಬ ಇರ್ತಿದ್ರು. 15 ಜನ 20 ಜನ ಇರ್ತಿದ್ರು. ಈಗ ಮನೆಯಲ್ಲಿ ಒಂದು ಮನೆಗೆ ಅವನೇ ಯಜಮಾನ, ಎಲ್ಲವೂ ಅವನೇ. ಯಾಕೆಂತಂದರೆ
ಈಗ ಎಲ್ಲರ ಮನೆಯಲ್ಲೂ ಈಗ ಅಣ್ಣ ತಮ್ಮ ಇರಲಿ, ಎಲ್ಲರೂ ಕೂಡ ಡಿವೈಡ್ ಆಗಿಬಿಟ್ಟಿದ್ದಾರೆ. ಅಥವಾ ಪೇಟೆಗಳಲ್ಲಿ ಇದ್ದಾರೆ, ಮನೆಯಲ್ಲಿ ಯಾರೂ, ಊರಿನಲ್ಲಿ ಯಾರೂ ಇಲ್ಲ, ಹಳ್ಳಿಗಳಲ್ಲಿ ಯಾರೂ ಇಲ್ಲ, ಹಾಗಾಗ್ಬಿಟ್ಟಿದೆ. ಹಾಗಾಗಿ ಹಿಂದೆ ಸ್ವಲ್ಪ ವರ್ಷ ಇದು, ಆಮೇಲೆ ಎಲ್ಲರೂ ಹಳ್ಳಿಗೆ ಹೋಗಬೇಕಾಗ್ತದೆ. ಯಾಕಂದರೆ ಈ ಕಾಲಚಕ್ರ ಹೇಳತಕ್ಕಂಥದ್ದು ಅದು ತಿರುಗ್ತಾ ಇರ್ತದೆ. ಈಗ ಯಾಕಂದರೆ ನಾವೆಲ್ಲರೂ ಈಗ ಪೇಟೆಯಲ್ಲಿ ಇದ್ದುಕೊಂಡು ನಮಗೆ ಆರ್ಗ್ಯಾನಿಕ್ ಬೇಕು ಅಂತ ನಾವು ಹುಡುಕ್ತೇವೆ, ಶುದ್ಧವಾದ ಗಾಳಿ. ಯಾಕಂದರೆ ಈಗ ಪೇಟೆಯ ವಾತಾವರಣದಲ್ಲಿ ಶುದ್ಧವಾದ ಗಾಳಿ ಸಿಗೋದಿಲ್ಲ, ಶುದ್ಧವಾದ ನೀರು ಸಿಗೋದಿಲ್ಲ, ಶುದ್ಧವಾದ ಆಹಾರ ಸಿಗೋದಿಲ್ಲ. ಅದು ಎಲ್ಲಿ ಸಿಗ್ತದೆ? ಅದು ಆ ಹಳ್ಳಿಗಳಲ್ಲೇ ಸಿಗತಕ್ಕಂಥದ್ದು. ಅದಕ್ಕಾಗಿ ಹಿಂದೆ ಎಲ್ಲ ಸಾಮಾನ್ಯವಾಗಿ ಹೊಲದಲ್ಲಿ ತೋಟ ಮತ್ತು ಗದ್ದೆಗಳು ಇರ್ತಿದ್ವು. ಯಾಕಂದರೆ ಊಟ ಮಾಡಲಿಕ್ಕೆ ಅವನು ಭತ್ತವನ್ನೇ ಬೆಳೆಯುತ್ತಿದ್ದ, ಅಥವಾ ರಾಗಿಯನ್ನು ಬೆಳೆಯುತ್ತಿದ್ದ, ಅಥವಾ ಜೋಳವನ್ನು ಬೆಳೆಯುತ್ತಿದ್ದ. ಆ ಒಂದು ಯಾವ ರೀತಿ ಪ್ರದೇಶದಲ್ಲಿ ಯಾವ ಆಹಾರ ಬೆಳೆ ಇದೆ ಅದನ್ನು ಬೆಳೀತಿದ್ರು, ಸ್ವತಃ ಅವರೇ ಬೆಳೀತಿದ್ರು. ಈಗ ಏನಾಗ್ತದೆ, ಈಗ ಕೆಲಸ ಮಾಡೋರು ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ಈಗ ನಮಗೆ ಕುಂತಲ್ಲೇ ಎಲ್ಲ ಬೇಕು, ಮೊಬೈಲಲ್ಲೇ ಎಲ್ಲ ಬಂದುಬಿಡಬೇಕು, ಮೊಬೈಲಲ್ಲಿ ಕೂತ್ಕೊಂಡು ತಗೊಬಂದು ಕೊಡುವಂತ ಅವ್ರು ತಂದು ಕೊಡುತ್ತಾರೆ. ಹೀಗಾಗಿ ನಾವು ಈ ರೀತಿಯಲ್ಲಿ, ಯಾಕಂದರೆ ಹಿಂದೆ ಬೆವರು ಸುರಿಸಿ ದುಡಿತಿದ್ರು ಅವರು, ಬೆವರು ಸುರಿಸಿ ದುಡಿತಿದ್ದರಿಂದ ಅಷ್ಟು ಆರೋಗ್ಯವಾಗಿ ಇರ್ತಿದ್ರು. ಈಗ ಯಾಕಂದರೆ ಈಗ ನಮಗೆಲ್ಲರೂ ಕೂಡ ನಾವು ಕುಳಿತುಕೊಂಡಿರಬೇಕು, ನಾವು ಕುರ್ಚಿ ಮೇಲೆ ಕುಳಿತುಕೊಳ್ಬೇಕು, ಕುಳಿತಲ್ಲೇ ಊಟ ಬರಬೇಕು. ಅವಾಗ ಹೇಗೆ ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ? ಯಾಕಂದರೆ ಮನಸ್ಸು ಕೂಡ, ಅದಕ್ಕೂ ಕೂಡ ಸ್ವಲ್ಪ ಲವಲವಿಕೆ ಬೇಕಂತೆ. ಅದಕ್ಕೆ ಶರೀರಕ್ಕೂ ವ್ಯಾಯಾಮ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು. ಹಾಗೆ ಆವಾಗ ಆರೋಗ್ಯ ಸರಿಯಾಗಿರ್ಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಹಾಗಾಗಿ ಬಂಧುಗಳಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ಮಿತ್ರರಿಂದ ಸ್ವಲ್ಪ ವ್ಯಯ ಆಗತಕ್ಕಂಥದ್ದು. ಮಿತ್ರರಿಂದ ಅಂದರೆ ಇವತ್ತು ಭಾನುವಾರ ಆಗಿರೋದರಿಂದ ಹೋದ ವಾರ ಅವರು ನಮಗೆ ಪಾರ್ಟಿ ಕೊಡಿಸಿದ್ರು, ಈ ವಾರ ನಾವು ಕೊಡಿಸ್ಬೇಕು. ಇದರಿಂದ ವ್ಯಯ ಖರ್ಚು ಆಗತಕ್ಕಂಥದ್ದು. ಅದಕ್ಕೆ ನಾವು ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ ಹೇಳಿದ್ದಾರೆ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಅವರು ಕೊಡ್ತಾರೆ ಅಂತ ನಾ ಕೊಡಬೇಕು ಅಂತ ಅರ್ಥ ಅಲ್ಲ. ಹಾಗಾಗಿ ಅದಕ್ಕೆ ಸಜ್ಜನರ ಸಂಘವನ್ನು ಮಾಡಬೇಕಂತೆ. ಸಜ್ಜನರ ಸಂಘ ಮಾಡಿದ್ರೆ, ಸಜ್ಜನರು ಅವರು ಕೇಳುವುದಿಲ್ಲ, ಸಜ್ಜನರು ಕೊಡು ಅಂತ ಕೇಳುವುದಿಲ್ಲ ಅವರು. ಅದಕ್ಕಾಗಿ ನಾವೇ ಕೊಟ್ಟರು ತಗೊಳ್ತಾರೆ ಬಿಟ್ಟರೆ, ಅಥವಾ ಕೆಲವು ಸುತ್ತ ನಾವು ಕೊಟ್ಟರು ತಗೊಳ್ಳೋದಿಲ್ಲ ಅವರು. ಅದಂಥ ಮಹಾತ್ಮರು ಎಲ್ಲೂ ಜಾಸ್ತಿ ಅವರು ಕಾಣಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ಹೆಚ್ಚಿನ ಖರ್ಚಾಗತಕ್ಕಂಥದ್ದು, ದೂರ ಪ್ರಯಾಣದಲ್ಲಿ ಖರ್ಚಾಗತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಕ್ಷೀರವನ್ನು ಅರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿ, ದೇಹಕ್ಕೆ ಗಾಯ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಆದಷ್ಟು ಈಗ ಪ್ರಯಾಣ ಮಾಡಬೇಕಾದ್ರೆ ಅತಿಯಾದ ವೇಗ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಅತಿ ವೇಗ ಒಳ್ಳೆಯದಲ್ಲ, ಅದು ಆಗಬಾರ್ದು. ಯಾಕೆಂದರೆ ಮನುಷ್ಯನಿಗೆ ಇವಾಗ ಎಲ್ಲವೂ ಕೂಡ ಫಾಸ್ಟಾಗಿ ಆಗಬೇಕು. ಅತಿ ವೇಗದಿಂದ ಹೋದಾಗ ತಿಥಿ ಬೇಗ ಆಗ್ತದೆ. ಯಾಕೆಂತಂದರೆ ಅವರು ಆ ಥರದಲ್ಲಿ, ಅದಕ್ಕೆ ಅವರು ಹಿಂದಿನವರೆಲ್ಲ ಗಾದೆ ಮಾತು ಇಟ್ಟಿದ್ದು ಯಾಕೆ? ಅದು ಅವರೆಲ್ಲ ಅದಕ್ಕೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ವಂತೆ, ಗಾದೆ ಇಟ್ಟಿದ್ದದು. ಅದಕ್ಕೆ ನಾವು ಅದರಲ್ಲೂ ಕೂಡ ಯಾವುದೇ ಕೆಲಸದಲ್ಲೂ ಕೂಡ ವೇಗ ಒಳ್ಳೆಯದಲ್ಲ. ಈಗ ನಾವು ಅಡುಗೆ ಮಾಡಬೇಕಾದ್ರೂ ಕೂಡ ಫಾಸ್ಟಾಗಿ ಅಡುಗೆ ಮಾಡಬೇಕು ಅಂತ ನಾವು ಎಲ್ಲೋ ಹಿಂಗೆ ನೋಡ್ತಾ ಇದು ಮಾಡ್ಕೊಂಡ್ರೆ, ಹಾಗಾಗಿ ನಮ್ಮ ಕೈಗೆ ಏಟಾಗತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವು ಈ ಪ್ರಯಾಣದಲ್ಲಿ ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇವೆ, ಅಲ್ಲೂ ಅಷ್ಟಾಯಿತು, ಇಲ್ಲಿ ಇಷ್ಟು ಜನ ಪಾಪ ಪ್ರಾಣ ಕಳ್ಕೊಂಡ್ರು, ಇದನ್ನೆಲ್ಲ ನೋಡ್ತಾ ಇರ್ತೇವೆ. ಆದರೂ ಕೂಡ ನಮಗೆ ಅರ್ಜೆಂಟು, ಅಲ್ಲಿ ಹೋಗಿ ಆ ಸಿಗ್ನಲಲ್ಲಿ ಹೋಗಿ ನಿಂತ್ಕೊಂಡ್ರೂ ಅಡ್ಡಿಲ್ಲ, ಇಲ್ಲಿ ಫಾಸ್ಟ್ ಹೋಗಿ ಅಲ್ಲಿ ಹೋಗಬೇಕು ಹಂಗೆ. ಆ ರೀತಿಯಲ್ಲಿ, ಯಾಕಂದರೆ ನಾವು ಆದಷ್ಟು ನಮ್ಮ ಒಂದು ಹತೋಟಿಯಲ್ಲಿ, ಯಾಕೆಂದರೆ ನಮ್ಮ ಮನಸ್ಸೇ ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ, ಅದ್ರ ಬಿಟ್ಟು ಆ ವಾಹನ ಹೆಂಗೆ ನಮ್ಮ ಹತೋಟಿಗೆ ಸಿಗ್ತದೆ ಅದು. ಹಾಗಾಗಿ ಈಗ ವಾಹನವನ್ನು ಓಡಿಸುವಾಗ 4 ದಿಕ್ಕಿನಲ್ಲೂ ಕಣ್ಣಿರಬೇಕಂತೆ, 4 ದಿಕ್ಕಿನಲ್ಲೂ ಕಣ್ಣಿರಬೇಕು ನಮಗೆ. ಆ ರೀತಿಯಲ್ಲಿ ವಾಹನವನ್ನು ಚಲಿಸಿದರೆ
ನಾವು ಆದಷ್ಟು ನಮ್ಮ ಒಂದು ಎಚ್ಚರಿಕೆಯಿಂದ ಚಲಿಸಿದಾಗ ನಮ್ಮ ಸುರಕ್ಷತೆಯನ್ನು ನಾವು ಕಾಪಾಡಿಕೊಳ್ಬೋದು. ಹಾಗಾಗಿ ಆದಷ್ಟು ವಿಶೇಷವಾಗಿ ದೇಹದ ಬಲ ಕುಸಿಯುವಂಥದ್ದು ಇವತ್ತಿನ ದಿವಸ ಅಂದರೆ ಶಾರೀರಿಕವಾಗಿ ಏನೋ ಸುಸ್ತಾಗತಕ್ಕಂಥದ್ದು ಅಥವಾ ಕೆಲಸನೇ ಮಾಡಲಿಕ್ಕೆ ಆಲಸ್ಯ ಬರತಕ್ಕಂಥದ್ದು. ಆಲಸ್ಯ ಆಯಿತು, ಇವತ್ತಿನ ಕೆಲಸ ನಾಳೆ ಮಾಡೋಣ, ಈ ರೀತಿ ನಮಗೆ ಆ ಭಾವನೆ ಬರತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಆಗತಕ್ಕಂಥದ್ದು. ಇವತ್ತಿನ ದಿವಸ ನಾವು ಮಾಡುವಂಥ ವೃತ್ತಿಯಲ್ಲಿ ಹೆಚ್ಚಿನ ಲಾಭ ಯಾವ ರೀತಿಯಲ್ಲಿ ಈ ಹೋಟೆಲ್ ಉದ್ಯಮದವರಿಗೆ ಅನುಕೂಲ ಆಗತಕ್ಕಂಥದ್ದು, ಮತ್ತು ಈ ಪೆಟ್ರೋಲ್ ಉದ್ಯಮದವರಿಗೆ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರತಕ್ಕಂಥವರಿಗೆ ಅಧಿಕವಾದಂಥ ಖರ್ಚು ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ವೃತ್ತಿ ಸ್ಥಳದಲ್ಲಿ ಮಾನಸಿಕವಾದಂಥ ಹಿಂಸೆ ಆಗತಕ್ಕಂಥದ್ದು. ಹಾಗಾಗಿ ನಾವು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾಗ ಸಣ್ಣ ಪುಟ್ಟ ಕಿರಿಕಿರಿಗಳು ಬರ್ತವೆ. ಆದಷ್ಟು ನಾವು ಏನು ಮಾಡಬೇಕು, ತಾಳ್ಮೆಯಿಂದ ನಾವು ಹೋಗಬೇಕಾಗ್ತದೆ. ಎಲ್ಲಿ ಹೋದರೂ ಕೂಡ ಆ ಸಮಸ್ಯೆ ಇರ್ತದೆ. ನಾವೇ ಸ್ವಂತ ಮಾಡಿದ್ರೂ ಕೂಡ ಯಾವುದೇ ಉದ್ಯಮ ಇರಲಿ ಯಾವುದೇ ಇದ್ದರೂ, ಅಥವಾ ನಾವು ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡ್ತಾ ಇದ್ದರೂ ಕೂಡ ಏನಾಗ್ತದೆ, ಅಲ್ಲಿ ಆ ವೃತ್ತಿ ಮಾತ್ಸರ್ಯ ಇವೆಲ್ಲವೂ ಕೂಡ ಇರ್ತದೆ. ನಾವು ಆದಷ್ಟು ಸಹನೆಯಿಂದ ಹೋಗಬೇಕು, ತಾಳ್ಮೆಯಿಂದ ಹೋಗಬೇಕು. ತಾಳಿದವನು ಬಾಳಿಯಾನು. ಅದಕ್ಕಾಗಿ ತಾಳ್ಮೆಯಿಂದ ಇದ್ದರೆ ಮುಂದೆ ನಮಗೂ ಎಲ್ಲ ರೀತಿಯ ಅನುಕೂಲ ಆಗ್ತದೆ ಅಂತೆ. ಈಗ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅವರೆಲ್ಲ ತಾಳ್ಮೆಯಿಂದ ಇವತ್ತಲ್ಲ ನಾಳೆ ನಮಗೆ ಸಿಗ್ತದೆ, ಅನುಕೂಲ ಆಗ್ತದೆ ಅಂತ ಅವರು ಹೋಗಿದ್ದು. ಹಾಗಾಗಿ ಆ ರೀತಿಯಲ್ಲಿ ಕೆಲವು ಏನೂ ಇಲ್ಲದೆ ಸಾಲ ಮಾಡಿಕೊಂಡು ಕೂಡ ಉದ್ಯಮವನ್ನು ಪ್ರಾರಂಭ ಮಾಡಿದವರಿದ್ದಾರೆ. ಈಗ ಅವರು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಇದ್ದಾರೆ. ಹಾಗೆ ಆ ರೀತಿಯಲ್ಲಿ ನಾವು ಅದನ್ನು ಒಳ್ಳೆಯ ಸಮಯಕ್ಕೆ ಒಳ್ಳೆಯ ಕಾಲಕ್ಕೆ ನಾವು ಕಾಯ್ತಾ ಇರಬೇಕಂತೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ. ಆದ್ದರಿಂದ ಬುಧ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿ, ದೈವ ಸಹಾಯ ಸಿಗತಕ್ಕಂಥದ್ದು. ಹಾಗೆ ದೇವತಾ ದರ್ಶನ ಮಾಡುವಂಥ ಒಂದು ಆ ಮನಸ್ಥಿತಿ ನಮಗೆ ಬರತಕ್ಕಂಥದ್ದು. ಹಾಗೆ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಇರತಕ್ಕಂಥದ್ದು. ದಾನ ಮಾಡುವಂಥ ಪ್ರವೃತ್ತಿ, ಅದಕ್ಕೆ ದಾನ ಮಾಡುವಂಥ ಪ್ರವೃತ್ತಿ ನಮಗೆ ಇದ್ದಾಗಲೇ ದಾನ ಮಾಡಬೇಕಂತೆ. ಎಲ್ಲ ದಿವಸನೂ ದಾನ ಮಾಡಬೇಕು ನಮಗೆ ಅನಿಸೋದಿಲ್ಲ. ನಾವು ಹೋಗ್ತಾ ಇರ್ತೇವೆ ದಾರಿ ಮೇಲೆ, ಯಾರೋ ಕೇಳ್ತಾರೆ, ಎಲ್ಲ ದಿವಸ ನಮಗೆ ಕೊಡಬೇಕು ಅನಿಸೋದಿಲ್ಲ. ಅದಕ್ಕಾಗಿ ನಾವು ದಾನ ಮಾಡಬೇಕು. ಆ ವಿಚಾರ ಬಂದಾಗ ನಾವು ಯಾಕೆಂತಂದರೆ ನಾವು ಏನು ಮಾಡ್ತೇವಂತೆ, ದಾನ ಮಾಡಬೇಕು ಅಂತಾದಾಗ ನಾವು ಭಗವಂತನಲ್ಲಿ ಜಾಸ್ತಿ ನಾವು ಕೇಳ್ತೇವೆ. ಭಗವಂತನ ನನಗೆ ಅಷ್ಟು ಕೊಡು, ಇಷ್ಟು ಕೊಡು, ಅಷ್ಟು ಶ್ರೀಮಂತನಾಗಬೇಕು, ಕುಬೇರನೇ ಆಗಬೇಕು ಅಂತ ನಾವು ಕೇಳೋದು. ಆದರೆ ನಾವು ಕೊಡೋದು ಮಾತ್ರ, ಈಗ ಯಾರೋ ಒಬ್ಬರು ಕೇಳಿದ್ರಿ ಕೊಡಿ, ಊಟಕ್ಕೆ ಕೊಡಿ ಅಂದರೆ ನಾವು ಅಲ್ಲಿ ಹುಡ್ಕೋದು ಚಿಲ್ಲರೆ, 1 ರೂಪಾಯಿ ಇದೆಯೋ 2 ರೂಪಾಯಿ ಇದೆಯೋ ಅದನ್ನೇ ನಾವು ಹುಡುಕ್ತೇವೆ ಕೊಡೋದು. ಆದರೆ ಕೇಳೋದು ಮಾತ್ರ ಭಗವಂತನ ಹತ್ರ ಕೋಟಿಗಟ್ಟಲೆ ಕುಬೇರನ ಹಂಗೆ ಕೊಡಬೇಕು ಅಂತ. ಅದು ಹೆಂಗೆ ಆಗ್ತದೆ ಅದು? ಅದಕ್ಕೆ ನಾವು ಕೊಡೋದಿಲ್ಲ. ನಾವು ಹಿಂದೆ ಏನು ಕೊಟ್ಟಿದ್ದೇವೆ ಅಷ್ಟೇ ಕೊಡೋದು. ಈಗ ನಾವು ಬ್ಯಾಂಕಿಗೆ ಹೋಗ್ಕೊಂಡು 1 ಕೋಟಿ ನಮಗೆ ಕೊಡಿ ಅಂದ್ರೆ ಅವರು ಏನು ಮಾಡ್ತಾರೆ, ನಮ್ಮ ಅಕೌಂಟಲ್ಲಿ ಎಷ್ಟಿದ್ರೆ ಅಷ್ಟು ಮಾತ್ರ ಕೊಡೋದು. ಅದು ಜಾಸ್ತಿ ಭಗವಂತನೂ ಅದಕ್ಕೆ ಅವನು ಕೂಡ ಅದಕ್ಕೆ ಭಗವಂತನೂ ಕೂಡ ಆ ರೀತಿಯಲ್ಲಿ ಮಹಾಸಂಪತ್ತು ಪ್ರದಾಯ, ನಮಗೆ ಮಹಾಸಂಪತ್ತನ್ನು ಅವನು ಕೊಡ್ತಾನಂತೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಮನೆ ದೇವರ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿ ಇರತಕ್ಕಂಥವರಿಗೆ ಬುದ್ಧಿ ಶೂನ್ಯತೆಯಿಂದ ಸ್ವಲ್ಪ ಜಗಳ ಅಥವಾ ಮನಸ್ತಾಪ ಆಗತಕ್ಕಂಥದ್ದು. ಅಂದರೆ ಯಾರೋ ಏನೋ ಹೇಳ್ತಾರೆ, ಈ ಹೇಳಿಕೆ ಮಾತು ನಾವು ಕೇಳಬಾರ್ದಂತೆ. ಆದಷ್ಟು ಅದಕ್ಕೆ ಪ್ರತ್ಯಕ್ಷವಾಗಿ ಕಂಡಿದ್ದನ್ನು ಪರಾಂಬರಿಸಿ ನೋಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಆ ರೀತಿ ಆ ಒಂದು ರೂಢಿಯನ್ನು ಇಟ್ಕೊಂಡ್ರೆ ನಮಗೆ ಮುಂದೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಅದಕ್ಕಾಗಿ ಯಾರೋ ಹೇಳ್ತಾರೆ ಅಂತ ನಮ್ಮ ಮನಸ್ಸನ್ನು ನಾವು ವಿಚಲಿತ ಮಾಡಿಕೊಳ್ಬಾರ್ದು, ವ್ಯಗ್ರ ಮಾಡ್ಕೊಳ್ಬಾರ್ದು, ಸಿಟ್ಟು ಮಾಡ್ಕೊಳ್ಬಾರ್ದು. ಹೀಗೆ ಅಧಿಕವಾದಂಥ ನಷ್ಟ
ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಅದು ನಮಗೆ ಅಗತ್ಯ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅದರ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಹಾಗಾಗಿ ಮಾನಸಿಕವಾದಂಥ ಹಿಂಸೆ ಆಗತಕ್ಕಂಥದ್ದು. ದುರ್ಗಾ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರತಕ್ಕಂಥವರಿಗೆ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಆಗತಕ್ಕಂಥದ್ದು. ಹಾಗೆ ಸ್ವಲ್ಪ ನಷ್ಟ ಮತ್ತು ಕಷ್ಟ ಎರಡೂ ಒಂದೇ, ನಷ್ಟನೂ ಒಂದೇ, ಕಷ್ಟನೂ ಒಂದೇ. ಹಾಗೆ ನಷ್ಟದಿಂದ ಏನಾಗ್ತದೆ, ಕಷ್ಟ ಬರ್ತದೆ, ಕಷ್ಟದಿಂದ ನಷ್ಟವಾಗ್ತದೆ. ಹಾಗಾಗಿ ನಾವು ಆದಷ್ಟು ನಷ್ಟ ಕಷ್ಟ ಇದು ಆಗದೆ ಇರುವಂಗೆ ಏನು ಮಾಡಬೇಕು ಅಂತಂದರೆ ನಮ್ಮ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕಂತೆ. ಅದಕ್ಕೆ ಈ ಎಲ್ಲ ಯಾವ ರೀತಿ 18 ಪುರಾಣಗಳು, 18 ಪುರಾಣ, 6 ಶಾಸ್ತ್ರಗಳು, 10 ಉಪನಿಷತ್ತುಗಳು ಇದ್ದಾವೆ. ಅದೆಲ್ಲ ಹೇಳುವುದು ಏನಂತಂದರೆ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಅವೆಲ್ಲವೂ ಕೂಡ ಹೇಳುವಂಥದ್ದು. ಹಾಗಾಗಿ ಸಂಗಾತಿಗೆ ಸ್ವಲ್ಪ ಪೆಟ್ಟು ಬೀಳುವಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ರಕ್ಷಣೆಗಾಗಿ, ರಕ್ಷಾ ಕವಚಕ್ಕಾಗಿ ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನುಳಿದ ರಾಶಿಗಳ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೊಮ್ಮೆ ಬೃಹತ್ ಜಾತಕಂ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರೂಜಿಯವರು ಮಾಹಿತಿಯನ್ನ ನೀಡ್ತಾರೆ. ಇನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿಯವರ ಹತ್ರ ನೀವು ನೇರವಾಗಿ ಮಾತನಾಡಬಹುದಾಗಿದೆ. ತುಲಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ತುಲಾ ರಾಶಿಯಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಸಾಲ ಬಾಧೆ ಜಾಸ್ತಿ ಆಗತಕ್ಕಂಥದ್ದು. ಆದಷ್ಟು ಸಾಲ ಮಾಡಲೇಬಾರದು. ಯಾಕೆಂದರೆ ಸಾಲವೇ ಶೂಲಕ್ಕೆ ಕಾರಣ. ಯಾಕೆಂದರೆ ನಾವು ಸಾಲವನ್ನು ಎಷ್ಟು ಕಡಿಮೆ ಮಾಡ್ತೇವೆಯೋ ಅಥವಾ ಸಾಲವನ್ನು ನಾವು ಮಾಡದೇ ಇದ್ದರೆ ನಮಗೆ ಆದಷ್ಟು, ಯಾಕೆಂದರೆ ಯಾವ ರೀತಿಯಲ್ಲಿ ನಮಗೆ ಎಷ್ಟಿದೆಯೋ ಇದ್ದಿದ್ರಲ್ಲೇ ನಾವು ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಬೇಕಂತೆ. ಅದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ತಂದೆಯ ಬಂಧುಗಳಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ವಸ್ತು ಸ್ವಲ್ಪ ನಷ್ಟವಾಗತಕ್ಕಂಥದ್ದು, ಅಂದರೆ ಕಳೆದು ಹೋಗುವಂಥ ಸಾಧ್ಯತೆ. ಈಗ ಮೊಬೈಲ್ ಇರ್ಬೋದು ಅಥವಾ ಆಭರಣ ಇರ್ಬೋದು. ಹೀಗೆ ನಾವು ಎಲ್ಲೋ ಆಲೋಚನೆ ಮಾಡ್ತಾ ನಾವು ಎಲ್ಲೋ ಬಿಟ್ಟು ಹೋಗ್ಬಿಡ್ತೇವೆ. ಅದಕ್ಕಾಗಿ ನಾವು ಮೈ ಮೇಲೆ ಎಚ್ಚರವಿರಬೇಕು ಅಂತ ಹೇಳ್ತೇವೆ. ಈಗ ಎಲ್ಲ ಜನಸಂದಣಿ ಇದ್ದ ಪ್ರದೇಶಕ್ಕೆ ನಾವು ಹೋಗಿರ್ತೇವೆ. ಅಲ್ಲಿ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಇಲ್ಲ ನಾವು ಅಷ್ಟು ಜನ ಸೇರಿದ್ರು ಮೊಬೈಲು ಕದ್ಕೊಂಡಿದ್ದೇ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ರು. ಅಂದರೆ ನಮ್ಮ ಮೈ ಮೇಲೆ ಎಚ್ಚರ ಇದ್ದರೆ ಅದು ಏನೇ ಆದರೂ ನಮಗೆ ಗೊತ್ತಾಗ್ತದೆ. ನಮ್ಮ ಆಲೋಚನೆ ಬೇರೆ ಕಡೆ ಹೋದಾಗ ಅಲ್ಲಿ ಏನಾದರೂ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೇವೆ, ಈಗ ಮದುವೆ ಸಮಾರಂಭ ಅಥವಾ ಇನ್ನಿತರ ಸಮಾರಂಭದಲ್ಲಿ ನಾವು ಏನು ನೋಡ್ತಾ ಇರ್ತೇವೆ, ಅವ್ರು ನಮ್ಮನ್ನು ನೋಡಿದ್ರು ಮಾತಾಡಲಿಲ್ಲ ಅಂತ ಕೇಳ್ತಾ ಇರ್ತೇವೆ. ಅವರ ಆಲೋಚನೆ ಬೇರೆ ಇರ್ತದೆ, ಆದರೆ ಕಣ್ಣು ಮಾತ್ರ ನೋಡ್ತಾ ಇರ್ತದೆ. ಆದರೆ ಏನು ನೋಡಲಿಲ್ಲ, ಮನಸ್ಸು ನೋಡಲಿಲ್ಲ. ಮನಸ್ಸು ನೋಡಬೇಕು. ಕಣ್ಣು ನೋಡ್ತದೆ, ಆದರೆ ಮನಸ್ಸು ನೋಡಲಿಲ್ಲ. ಹಾಗಾಗಿ ಅದು ಏನು ಎಲ್ಲದಕ್ಕೂ ಕೂಡ ಆ ಮನಸ್ಸು, ಅದಕ್ಕೆ ಮನಸ್ಸಿದ್ದಲ್ಲಿ ಮಾರ್ಗ, ಆ ಮನಸ್ಸಿದ್ದರೆ ಮಾರ್ಗ ನಮಗೆ ಗೊತ್ತಾಗುವಂತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನರಸಿಂಹ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರತಕ್ಕಂಥವರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ತೊಡಕಾಗತಕ್ಕಂಥದ್ದು ಹೆಚ್ಚಿಗೆ. ಯಾಕಂದರೆ ನಾವು ಎಷ್ಟೋ ನಮಗೆ ಲಾಭ ಆಗ್ತದೆ ಅಂತ ನಾವು ಬಂಡವಾಳವನ್ನು ಹೂಡಿಕೆ ಮಾಡಿರ್ತೇವೆ, ಅದು ನಮಗೆ ಸ್ವಲ್ಪ ಕಷ್ಟವಾಗತಕ್ಕಂಥ ಸಾಧ್ಯತೆ. ಹಾಗಾಗಿ ನಾವು ಎಷ್ಟು ಆಲೋಚನೆ ಸಾಮಾನ್ಯ ಎಷ್ಟು ಬರ್ತದೆ ಅದನ್ನು ನೋಡ್ಕೊಂಡು ನಾವು ಖರೀದಿಯನ್ನು ಮಾಡತಕ್ಕಂಥದ್ದು. ಆದಷ್ಟು ನಮಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಆಸೆ ಇರಬೇಕು, ದುರಾಸೆ ಇರಬಾರ್ದು. ಹಾಗಾಗಿ ದೂರ ಪ್ರಯಾಣದಲ್ಲಿ
ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಅತಿಯಾಗಿ ಸ್ವಲ್ಪ ಕಾಯುವಂಥದ್ದು, ಕೆಲಸ ಸ್ವಲ್ಪ ವಿಳಂಬವಾಗಿ ಆಗತಕ್ಕಂಥದ್ದು. ಹಾಗೆ ಸ್ತ್ರೀಯರಿಗೆ ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು. ಶ್ರೀನಿವಾಸನ ಸನ್ನಿಧಾನದಲ್ಲಿ ಫಲ ಸಮರ್ಪಣೆ ಮಾಡುವುದರಿಂದ ಅಥವಾ ಗೋಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಗೋವಿಗೆ, ಹಸುವಿಗೆ ಹುಲ್ಲು, ಹಿಂಡಿ, ನೀರು ಇದನ್ನೆಲ್ಲ ಕೊಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿ, ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು, ನೀರಿನಿಂದ ಕಂಟಕ ಆಗತಕ್ಕಂಥದ್ದು. ಅದಕ್ಕಾಗಿ ಇವತ್ತಿನ ದಿವಸ ಆದಷ್ಟು ನೀರಿಗೆ ಇಳಿಬಾರ್ದು. ಇನ್ನು ಕುಂಭಮೇಳಕ್ಕೆ ಹೋದವರಿದ್ದರೂ ಕೂಡ ಆದಷ್ಟು ಇವತ್ತಿನ ದಿವಸ ಹೊರಗಡೆನೇ ಇದ್ದು ಆದಷ್ಟು ನಾಳೆ ಬೇಕಾದರೂ ಆ ನೀರಿನಲ್ಲಿ ಸ್ನಾನವನ್ನು ಮಾಡತಕ್ಕಂಥದ್ದು. ಅಥವಾ ಕುಂಭಮೇಳ ಅಂತ ಅರ್ಥ ಅಲ್ಲ, ಯಾವುದೇ ನೀರು ಇರುವಂಥ ಈ ಫಾಲ್ಸ್ ಇರ್ಬೋದು. ಯಾಕಂದರೆ ಇವತ್ತು ಭಾನುವಾರ ಆಗಿರೋದರಿಂದ ಅಲ್ಲಿ ಹೋಗಿ ಯಾಕಂದರೆ ನೀರು, ಗಾಳಿ, ಬೆಂಕಿ ಇದು ಇವರು ಮೂರು ಇರೋತ್ರ ನಾವು ಆಟ ಆಡಬಾರ್ದಂತೆ. ಹುಚ್ಚಾಟ ಎಲ್ಲ ಆಡಬಾರ್ದು. ಯಾಕಂದರೆ ನೀರಿನ ಶಕ್ತಿ ಮುಂದೆ ನಮ್ಮದು ಏನು ಶಕ್ತಿ ಇದೆ? ಅಥವಾ ಗಾಳಿ ಮುಂದೆ ಏನಿದೆ? ಅಗ್ನಿ ಮುಂದೆ ಏನು ನಮ್ಮ ಶಕ್ತಿ ಏನೂ ಇಲ್ಲ. ನಾವು ಅಲ್ಲಿ ಹೋಗ್ಕೊಂಡು ಸ್ವಲ್ಪ ತೆಗೆಯೋದು ಅಥವಾ ಇದು ಮಾಡೋದು ಹಿಂಗೆ ಮಾಡ್ತಾಯಿದ್ರು. ಏನಾಗ್ತದೆ? ಯಾಕಂದರೆ ವಿನಾಶಕಾಲೇ ವಿಪರೀತ ಬುದ್ಧಿ. ವಿನಾಶಕಾಲ ಬಂದಾಗ ಇಂಥ ವಿಪರೀತ ಬುದ್ಧಿ ಅವನಲ್ಲಿ ಬರ್ತದೆ ಅಂತೆ, ನಾನು ದೊಡ್ಡವನು ಅಂತ. ಅವರೆಲ್ಲದಕ್ಕಿಂತನೂ ನಾನೇ ದೊಡ್ಡವನು ಹೇಳುವಂಥದ್ದು ಅವನಿಗೆ ಬರ್ತದೆ ಆ ಟೈಮ್ನಲ್ಲಿ. ಅವಾಗ ಅವನಿಗೆ ಗೊತ್ತಾಗೋದಿಲ್ಲ ಅದು ವಿನಾಶಕಾಲ ಬಂದಿರ್ತದೆ. ಅದಕ್ಕಾಗಿ ಆದಷ್ಟು, ಯಾಕಂದರೆ ಈ ದೀಪ ಏನಾಗ್ತದೆ, ದೀಪ ಆರುವಾಗದು ಏನಾಗ್ತದೆ, ದೊಡ್ಡದಾಗಿ ಉರಿತದೆ. ಅದು ದೊಡ್ಡದಾಗಿ ಇಡೀ ಇದಕ್ಕೆ ದೊಡ್ಡದಾಗಿ ಉರಿತಾನೆ ಇರ್ತದೆ, ಒಂದು ಕ್ಷಣಕ್ಕೆ ಆರು ಹೋಗ್ಬಿಡ್ತದೆ. ಹಾಗಾಗಿ ನಾವು ಯಾರ ಹತ್ರ ಕೂಡ ಈ ಅಹಂಕಾರ, ನಾನು ಹೇಳುವಂಥ ಯಾರ ಹತ್ರ ಬರಬಾರದು. ಯಾಕಂದರೆ ಭಗವಂತನದ್ದೇ. ಅದಕ್ಕೆ ಗಾಳಿಯೂ ನಿನ್ನದೇ, ದೀಪವೂ ನಿನ್ನದೇ, ನೀರು ನಿನ್ನದೇ, ಎಲ್ಲವೂ ನಿನ್ನದೇ. ನಮ್ಮದು ಯಾವುದೂ ಇಲ್ಲ ಇಲ್ಲಿ. ಈ ಶರೀರನೂ ಕೂಡ ಶರೀರನೂ ಕೂಡ ನಂದಲ್ಲ. ಯಾಕಂದರೆ ಇದು ಕೊಡಲ್ಪಟ್ಟಿದ್ದು. ಇದು ಶರೀರ ಕೊಡಲ್ಪಟ್ಟಿದ್ದು. ಇದು ಕೊಡಲ್ಪಟ್ಟಿದ್ದರಿಂದ ನಾವೇನು ಮಾಡಬೇಕು? ಶರೀರವನ್ನು ಕೊಡಬೇಕು. ಶರೀರ ಯಾವುದಕ್ಕೆ ಕೊಡಬೇಕು? ಎರಡು ಜನರಿಗೆ ಕೊಡಬೇಕಂತೆ. ಒಂದು ಅಗ್ನಿಗೆ, ಭೂಮಿಗೆ, ಇಷ್ಟೇ. ಮತ್ತು ಬೇರೆ ಯಾರಿಗೂ ಕೊಡೋ ಹಾಗೆ ಇಲ್ಲ, ಕೊಡಲಿಕ್ಕೆ ಆಗೋದಿಲ್ಲ. ಭೂಮಿಗೆ ಕೊಡಬೇಕು. ಹಾಗಾಗಿ ಅದಕ್ಕಾಗಿ ನಾವು ಇದನ್ನೆಲ್ಲ, ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತ ಹೇಳಿದ್ದಾರೆ. ಆ ಸ್ಮಶಾನದಲ್ಲಿ ಹೋದಾಗಷ್ಟೇ 1 ತಾಸು 2 ತಾಸು ಅಷ್ಟೇ ನಶ್ವರ, ಈ ಜಗತ್ತು ನಶ್ವರ ಅಂತ ಗೊತ್ತಾಗತಕ್ಕಂಥದ್ದು. ಗೇಟಿಂದ, ಆ ಹರಿಶ್ಚಂದ್ರ ಘಾಟಿಂದ ಈ ಕಡೆ ಬಂದ ತಕ್ಷಣ ಅವನಿಗೆ ಮತ್ತೆಲ್ಲ ಮರ್ತು ಹೋಯ್ತು. ಮಾಯೆ, ಭಗವದ್ ವಿಷ್ಣು ಮಾಯೆಯ. ಅದಕ್ಕೆ ಅಲ್ಲಿ ಕುಂಭಮೇಳಕ್ಕೆ ಹೋದಾಗ ಎಲ್ಲ ಜನರು ನೋಡಿ, ಇದು ಈ ಥರ ಹಿಂಗೆ ಅವನಿಗೆ ಈ ಥರ ಕಂಡಿತು. ಆಮೇಲೆ ಈಗ ಮನೆ ಕಡೆಗೆ ಅವನಿಗೆ ಬಂದ ಮೇಲೆ ಆಮೇಲೆ ಎಲ್ಲವೂ ಕೂಡ ಮರೆತು ಹೋಗ್ತಾ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಸಾಲ ಬಾಧೆ, ಇವತ್ತಿನ ಸಾಲ ಆಗತಕ್ಕಂಥದ್ದು, ಆದಷ್ಟು ಸಾಲ ಮಾಡಬಾರ್ದು. ಕ್ಲೇಶ ಮತ್ತು ದ್ವೇಷ ಬರತಕ್ಕಂಥದ್ದು, ಜಗಳ ಬರತಕ್ಕಂಥದ್ದು, ದ್ವೇಷ ಅಂದರೆ ಇದೆಲ್ಲ ಏನಂದ್ರೆ ಮಾತಿನಿಂದ ಬರತಕ್ಕಂಥದ್ದು. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ನಮ್ಮ ಈ ದ್ವೇಷದಿಂದ ಏನಾಗ್ತದೆ ಅಂತ ಅಂದರೆ ಸಮಾಧಾನ ಹಾನಿಯಾಗತಕ್ಕಂಥದ್ದು, ಮತ್ತೇನೂ ಆಗೋದಿಲ್ಲ. ಯಾರ ಸಮಾಧಾನ ಹಾನಿಯಾಗ್ತದೆ? ನಮ್ಮ ಸಮಾಧಾನ. ಅದಕ್ಕೆ ನಮಗೆ ಆ ದ್ವೇಷ ಇದೆಲ್ಲ ನಾವು ಮಾಡಬಾರ್ದಂತೆ. ವೈರಿ ಅಂತ ಹೇಳಿದ್ದಾರೆ. ಈ ಕೋಪ, ತಾಪ ಇದೆಲ್ಲ ವೈರಿ ಅಂತ ಯಾಕೆ ಹೇಳಿದ್ದಾರೆ? ಯಾಕಂದರೆ ನಮ್ಮನ್ನೇ ಅದು ನಾಶ ಮಾಡತಕ್ಕಂಥದ್ದು. ಅದಕ್ಕಾಗಿ ಆ ದ್ವೇಷ, ತಾಪ ಇದೆ, ಕೋಪ ಬರಬಾರದು. ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿ ಇರತಕ್ಕಂಥವರಿಗೆ ಗಂಟಲು ಬಾಧೆ ಬರತಕ್ಕಂಥದ್ದು, ಗಂಟಲಿನ ತೊಂದರೆ ಬರತಕ್ಕಂಥ ಸಾಧ್ಯತೆ, ಹಿರಿಯ ಸಹೋದರರಿಂದ ಕಲಹ ಬರತಕ್ಕಂಥದ್ದು, ಹಾಗೆ ಬುದ್ಧಿ ಶೂನ್ಯತೆ ಆಗತಕ್ಕಂಥದ್ದು. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿ, ನೀರು ಮತ್ತು ಖಾರ ಪದಾರ್ಥ, ಆಹಾರ ಪದಾರ್ಥಗಳಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು, ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ, ಕೃಷಿಕರಿಗೆ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಆದ್ದರಿಂದ
ಇವತ್ತಿನ ದಿವಸ ಮಾರ್ಕೆಟ್ ಇತ್ಯಾದಿಗಳಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ನಾವು ಮಾರ್ಕೆಟಿಗೆ ಹೋಗುವಾಗ ಆದಷ್ಟು ಜಾಗ್ರತೆ ಇರಬೇಕು. ಅಥವಾ ಯಾರೋ ಏನು ಹೇಳ್ತಾರೆ ಅಂತ ನಾವು ವಾದ ವಿವಾದಕ್ಕೆ ಇವತ್ತಿನ ದಿವಸ ಇಳಿಬಾರ್ದು. ಲಕ್ಷ್ಮೀ ಸನ್ನಿಧಾನಕ್ಕೆ ಹೂವನ್ನು ಅರ್ಪಣೆ ಮಾಡುವುದರಿಂದ ಅಥವಾ ತಂದೆ ತಾಯಿ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿ, ದೇಹದಲ್ಲಿ ಸ್ವಲ್ಪ ಪೆಟ್ಟಾಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು, ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗತಕ್ಕಂಥದ್ದು, ಸೇವಕರು ಮತ್ತು ಸಹಾಯಕರಿಂದ ತೊಂದರೆ ಬರತಕ್ಕಂಥದ್ದು. ಆದ್ದರಿಂದ ಆಂಜನೇಯ ಪ್ರಾರ್ಥನೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ನಾವೇನು ಭಯಪಡಬೇಕಾದ್ದಿಲ್ಲ. ಇವತ್ತಿನ ದಿವಸ ಭಕ್ತಿಯಿಂದ ಭಗವಂತನ ಸ್ಮರಣೆ ಅಂದರೆ ಭಗವದ್ಗೀತಾ ಪಾರಾಯಣ ಮಾಡೋದರಿಂದ ಎಲ್ಲ ರಾಶಿಯವರು ಕೂಡ ಶುಭ ಫಲವನ್ನು ಕಾಣಬಹುದು. ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ, ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಾ ಇರಬಹುದು ಅಥವಾ ಉದ್ಯೋಗದಲ್ಲಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಾ ಅಂತಂದ್ರೆ ಯಾವ ದೇವರ ಮೊರೆ ಹೋಗಬೇಕು, ಇದಕ್ಕಾಗಿ ಏನು ಪರಿಹಾರವನ್ನ ಮಾಡ್ಕೋಬೇಕು, ಗುರೂಜಿಯವರು ತಿಳಿಸ್ಕೊಡ್ತಾರೆ. ವಿಶೇಷವಾಗಿ ಯಾಕೆಂದರೆ ಯಾ ದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ, ಆ ಭಗವತಿಯ ಲಕ್ಷ್ಮಿಯ ದುರ್ಗಾ ಆರಾಧನೆಯನ್ನು ಮಾಡೋದರಿಂದ, ದುರ್ಗಾ ದುರ್ಗತಿ ನಾಶಿನಿ, ಆ ದುರ್ಗೆ ಆರಾಧನೆ ಮಾಡೋದರಿಂದ ಆ ದುರ್ಗತಿ ಹೇಳತಕ್ಕಂಥದ್ದು ಹೋಗ್ತದೆ ಅಂತೆ. ಹಾಗಾಗಿ ವೃತ್ತಿಯಲ್ಲಿ ಅನುಕೂಲ ಆಗಬೇಕು ಅಂತಾದರೆ ನಾವು ಮಹಾಲಕ್ಷ್ಮಿಯ ಆರಾಧನೆ ಮಾಡತಕ್ಕಂಥ, ಅದಕ್ಕೆ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಗುಣಾತ್ಮಕ ಸ್ವರೂಪಿಣಿ ಅವಳೇ ಇದ್ದಾಳೆ. ಯಾಕಂದರೆ ಮಹಾಕಾಲಿಯಾಗಿ ಯಾವ ರೀತಿ ಆ ಚಂಡಮುಂಡರನ್ನು, ಆ ರಾಕ್ಷಸರನ್ನು ಯಾವ ರೀತಿ ನಾಶ ಮಾಡಿದ್ದಾಳೆ ಅವಳು, ಹಾಗೆ ಮಹಾಲಕ್ಷ್ಮಿಯಾಗಿ ಆ ಮಾಡುವಂಥ ಉದ್ಯೋಗದಲ್ಲಿ ಅನುಕೂಲವನ್ನು ಮಾಡತಕ್ಕಂಥವಳು ಅವಳು. ಹಾಗೆ ಅದಕ್ಕೆ ಮಹಾಲಕ್ಷ್ಮಿ ಪೂಜೆ, ಅದಕ್ಕೆ ದಸರಾದಲ್ಲಿ ನಾವು ಮಾಡ್ತೇವೆ ಲಕ್ಷ್ಮೀ ಪೂಜೆ, ಆಯುಧ ಪೂಜೆ, ಅದೇ ಮಹಾಲಕ್ಷ್ಮಿ ಪೂಜೆ. ಮಹಾಸರಸ್ವತಿಯಾಗಿ ನಮಗೆ ಬುದ್ಧಿಯನ್ನು ಕೊಡ್ತಾಳೆ. ಅದಕ್ಕೆ ಆ ಸಮಯ ಪ್ರಜ್ಞೆ ಬುದ್ಧಿ ಅಂತ ಹೇಳಿದ್ದಾರೆ. ಆ ಬುದ್ಧಿ, ಆ ಸಮಯ ಪ್ರಜ್ಞೆ ಇದ್ದರೆ ನಾವೆಲ್ಲವನ್ನೂ ಗೆಲ್ಬೋದು. ಯಾಕಂದರೆ ಮಾತಿನಲ್ಲೇ ಇರತಕ್ಕಂಥ ಈ ಜಗತ್ತು ಇರತಕ್ಕಂಥದ್ದು ಮಾತಿನಿಂದ. ಮತ್ತೇನು ನಾವು ಕೊಡಬೇಕು ಅಂತ ಇರ್ತಿಲ್ಲ. ಬಂದಂಥ ನಮ್ಮ ಮನೆಗೆ ಅದಕ್ಕೆ ಅತಿಥಿ ಸತ್ಕಾರ ಅಂತ ಕರೆದಿದ್ದಾರೆ. ನಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ಒಂದು ನಮಸ್ಕಾರದಿಂದ ಬನ್ನಿ ಕುಳಿತುಕೊಳ್ಳಿ, ಏನು ಕುಡಿತೀರಿ ಅಂತ ಕೇಳಿಬಿಟ್ರೆ ಅವ್ರಿಗೆ ತುಂಬ ಸಂತೋಷ ಆಗ್ಬಿಡ್ತದೆ ಅಂತೆ. ಅದಕ್ಕಾಗಿ ನಾವು ಮಾತನ್ನು ಆಡತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವು ಅದಕ್ಕೆ ಕಲವು ದುರ್ಗಾ ವಿನಾಯಕವು, ಕಲಿಯುಗದಲ್ಲಿ ದುರ್ಗೆಯ ಆರಾಧನೆ, ವಿನಾಯಕನ ಆರಾಧನೆ ಶೀಘ್ರವಾಗಿ ಫಲವನ್ನು ಕೊಡತಕ್ಕಂಥದ್ದು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲವನ್ನು ಮಾಡತಕ್ಕಂಥದ್ದು. ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳ ಕುರಿತಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನ ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಲೋಕಾಹ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.